ರಾಜೀನಾಮೆ ನೀಡಿದ ಸಿಎಂ ದಳಪತಿ ವಿಜಯ್ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರು. ದಳಪತಿ ವಿಜಯ್ ಅವರು ರಾಜೀನಾಮೆ ನೀಡಿದ್ದಾರೆ. ಸಿಎಂ ದಳಪತಿ ವಿಜಯ್ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದ ದಳಪತಿ ವಿಜಯ್ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದಾರೆ ತಮಿಳುನಾಡು ಸಿಎಂ. ತಿರುಚಿ ಪೂರ್ವ ಪೆರಂಬೂರಿನಲ್ಲಿ ಗೆದ್ದು ಬೀಗಿದ್ರು ವಿಜಯ್ ದಳಪತಿ. ಗೆದ್ದ 14 ದಿನಗಳ ಒಳಗೆ ರಾಜೀನಾಮೆ ನೀಡಲೇಬೇಕಾಗಿತ್ತು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಇದೀಗ ರಾಜೀನಾಮೆ ನೀಡಿದ್ದಾರೆ. ಪೆರಂಬೂರು ಉಳಿಸಿಕೊಂಡು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಿಸೈನ್ ಮಾಡಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಮೂಲಕ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ ಸಭಾಪತಿಗಳು. ರಾಜೀನಾಮೆಯನ್ನ ನೀಡಿದ್ದಾರೆ ಸಿಎಂ ದಳಪತಿ ವಿಜಯ್. ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರು ನೂತನ ಸಿಎಂ ವಿಜಯ್ ಅವರು. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ ತಮಿಳುನಾಡು ಸಿಎಂ. ತಿರುಚಿ ಪೂರ್ವ ಪೆರಂಬೂರಿನಲ್ಲಿ ಗೆದ್ದು ಬೀಗಿದ್ರು ವಿಜಯ್ ದಳಪತಿ ಅವರು. ಗೆದ್ದ 14 ದಿನದ ಒಳಗೆ ರಾಜೀನಾಮೆಯನ್ನ ನೀಡಲೇಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಈಗ ರಾಜೀನಾಮೆಯನ್ನ ನೀಡಿರುವಂತದ್ದು. ಪೆರಂಬೂರು ಉಳಿಸಿಕೊಂಡು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಿಸೈನ್ ಮಾಡಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಮೂಲಕ ರಾಜೀನಾಮೆ ಪತ್ರ ರವಾನೆ ಮಾಡಿದ್ದಾರೆ ವಿಜಯ್ ದಳಪತಿ. ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ ಸಭಾಪತಿಗಳು. ರಾಜೀನಾಮೆಯನ್ನ ನೀಡಿದ್ದಾರೆ ವಿಜಯ್ ದಳಪತಿ. ಎರಡು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು ವಿಜಯ್ ಅವರು. ಎರಡು ಕ್ಷೇತ್ರಗಳಲ್ಲೂ ಭರ್ಜರಿ ಗೆಲುವನ್ನ ಸಾಧಿಸಿದ್ರು ನೂತನ ಸಿಎಂ ವಿಜಯ್ ದಳಪತಿ ಅವರು. ಗೆದ್ದ 14 ದಿನಗಳ ಒಳಗೆ ರಾಜೀನಾಮೆ ಕೊಡಲೇಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಬೆನ್ನಲ್ಲೇ ರಾಜೀನಾಮೆಯನ್ನ ನೀಡಿರುವಂತದ್ದು. ಪೆರಂಬೂರನ್ನ ಉಳಿಸಿಕೊಂಡು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಈಗ ರಿಸೈನ್ ಮಾಡಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಮೂಲಕ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿರುವಂತದ್ದು. ರಾಜೀನಾಮೆಯನ್ನ ಅಂಗೀಕಾರ ಮಾಡಿರುವಂತದ್ದು ಸಭಾಪತಿಗಳು. ಇನ್ನು ವಿಜಯ್ ಅವರು ಪೆರಂಬೂರನ್ನ ಆಯ್ಕೆ ಮಾಡಿದ್ಯಾಕೆ? ವಿಜಯ್ ನಡೆಯ ಹಿಂದೆ ಹಲವು ಲೆಕ್ಕಗಳಿವೆ. ರಾಜಧಾನಿ ಚೆನ್ನೈ ನಗರದಲ್ಲೇ ಇರುವ ಪೆರಂಬೂರು ಕ್ಷೇತ್ರ ಆಡಳಿತಾತ್ಮಕವಾಗಿ ಹತ್ತಿರವಿದೆ. ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದೆ. ಇದೇ ಕಾರಣಕ್ಕೆ ಪೆರಂಬೂರನ್ನ ಉಳಿಸಿಕೊಂಡಿದ್ದಾರೆ ಸಿಎಂ ವಿಜಯ್ ಅವರು. ಪೆರಂಬೂರು ಆಯ್ಕೆ ಮಾಡಿದ್ಯಾಕೆ ವಿಜಯ್ ಅವರ ನಡೆಯ ಹಿಂದೆ ಹಲವು ಲೆಕ್ಕಾಚಾರಗಳಿದೆ. ರಾಜಧಾನಿ ಚೆನ್ನೈ ನಗರದಲ್ಲಿಯೇ ಇರುವಂತಹ ಪೆರಂಬೂರು ಕ್ಷೇತ್ರ ಆಡಳಿತಾತ್ಮಕವಾಗಿ ಹತ್ತಿರವಿದೆ. ಜೊತೆಗೆ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ ಪೆರಂಬೂರು ಕ್ಷೇತ್ರ. ಇದೇ ಕಾರಣಕ್ಕಾಗಿ ಪೆರಂಬೂರನ್ನ ಉಳಿಸಿಕೊಂಡಿದ್ದಾರೆ ವಿಜಯ್ ಅವರು. ಸಿಎಂ ವಿಜಯ್ ಅವರು ಪೆರಂಬೂರು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ವಿಜಯ್ ಅವರ ನಡೆಯ ಹಿಂದೆ ಹಲವು ಲೆಕ್ಕಾಚಾರವನ್ನ ಈಗಾಗಲೇ ಹಾಕ್ತಾ ಇರುವಂತದ್ದು. ತಿರುಚಿ ಕ್ಷೇತ್ರದಲ್ಲಿ ಮುಂದಿನ ವಾರಸುದಾರರು ಯಾರು? 6 ತಿಂಗಳ ಒಳಗೆ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಯಲಿದೆ. ತಿರುಚಿಗೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಕೌತುಕ. ನಿಷ್ಠಾವಂತ ಕಾರ್ಯಕರ್ತರಿಗೆ ಅಥವಾ ಪ್ರಭಾವಿಗೆ ಟಿಕೆಟ್ ಸಾಧ್ಯತೆ. ನಟಿ ತ್ರಿಷಾಗೆ ಟಿಕೆಟ್ ಕೊಡ್ತಾರಾ ಎಂಬ ಕುತೂಹಲ ಮೂಡಿದೆ. ಮಾಜಿ IAS ಅಧಿಕಾರಿ ಯು ಸಗಾಯು ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಮಾಜಿ IAS ಅಧಿಕಾರಿ ಯು ಸಗಾಯಂ ಹೆಸರು ಮುನ್ನೆಲೆಗೆ ಬಂದಿದೆ. ತಿರುಚಿ ಕ್ಷೇತ್ರದಲ್ಲಿ ಮುಂದಿನ ವಾರಸುದಾರರು ಯಾರು? ಹಾಗಿದ್ರೆ ಈಗಾಗಲೇ ತಿರುಚಿ ಕ್ಷೇತ್ರಕ್ಕೆ ವಿಜಯ್ ಅವರು ರಾಜೀನಾಮೆ ನೀಡಿದ್ದಾರೆ. ಯಾರಾಗ್ತಾರೆ ಮುಂದಿನ ವಾರಸುದಾರ? 6 ತಿಂಗಳ ಒಳಗೆ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಎಲೆಕ್ಷನ್ ಆಗಲಿದೆ. ತಿರುಚಿಗೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಕೌತುಕ. ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಪ್ರಭಾವಿ ರಾಜಕಾರಣಿಗೆ ಟಿಕೆಟ್ ಕೊಡ್ತಾರಾ? ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮತ್ತೊಂದು ಕಡೆ ನಟಿ ತ್ರಿಷಾಗೆ ಟಿಕೆಟ್ ಕೊಡ್ತಾರಾ ಎಂಬ ಕುತೂಹಲ ಮೂಡಿದೆ. ಮಾಜಿ IAS ಅಧಿಕಾರಿ ಯು ಸಂಗಾಯಂ ಎಂಬುವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ತಿರುಚಿ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಮುಂದಿನ ವಾರಸುದಾರರು? ಕಾರ್ಯಕರ್ತರ ಅಥವಾ ಪ್ರಭಾವಿ ರಾಜಕಾರಣಿ ಬರ್ತಾರಾ? ವಾರಸುದಾರ ಆಗ್ತಾರಾ? ತಿರುಚಿಯ ಕ್ಷೇತ್ರಕ್ಕೆ ಯಾರಾಗ್ತಾರೆ ಮುಂದಿನ ವಾರಸುದಾರ? 6 ತಿಂಗಳ ಒಳಗಾಗಿ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಈಗ ಎಲೆಕ್ಷನ್ ನಡೆಯಲಿದೆ. ತಿರುಚಿಗೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಕೌತುಕ.